ಐಪಿಎಲ್ 2026 ಎಸ್ಆರ್ಎಚ್ ವರ್ಸಸ್ ಸಿಎಸ್ಕೆ ಮೌಲಿಂಗ ರೆಡ್ಡಿ ಮಾರಕ ದಾಳಿಗೆ ತತ್ತರಿಸಿದ ಸಿಎಸ್ಕೆ 3ನೇ ಗೆಲುವಿನೊಂದಿಗೆ 4ನೇ ಸ್ಥಾನಕ್ಕೇರಿದ ಹೈದರಾಬಾದ್. ಶನಿವಾರ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ನ 27ನೇ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ 10 ರನ್ಗಳ ರೋಚಕ ಜಯ ಸಾಧಿಸಿದೆ. ಎಸ್ಆರ್ಎಚ್ ಬ್ಯಾಟಿಂಗ್ ಅಬ್ಬರ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ಅಭಿಷೇಕ್ ಶರ್ಮಾ 59 ಹಾಗೂ ಹೆನ್ರಿಕ್ ಕ್ಲಾಸನ್ 59 ಅವರ ಆಕರ್ಷಕ ಅರ್ಧಶತಕಗಳ ನೆರವಿನಿಂದ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 194 ರನ್ ಗಳಿಸಿತು. ಸಿಎಸ್ಕೆ ಚೇಸಿಂಗ್ಗೆ ವಿಘ್ನ. 195 ರನ್ಗಳ ಗುರಿ ಬೆನ್ನಟ್ಟಿದ ಸಿಎಸ್ಕೆ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿತು. ಸಂಜು ಸ್ಯಾಮ್ಸಂಗ್ ಕಳೆದ ಪಂದ್ಯಗಳ ಹೀರೋ ಸಂಜು ಇಂದು ಕೇವಲ 7 ರನ್ಗೆ ಔಟ್ ಆದರು. ಆಯುಷ್ ಮಹತ್ರೆ 13 ಎಸೆತಗಳಲ್ಲಿ 30 ರನ್ ಗಳಿಸಿ ಭರವಸೆ ಮೂಡಿಸಿದರೂ ರೆಡ್ಡಿ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು. ನಾಯಕ ಗಾಯಕ್ವಾಡ್ ಅವರು ಇಶಾನ್ ಮೌಲಿಂಗ ಬೌಲಿಂಗ್ನಲ್ಲಿ ಔಟ್ ಆಗುವ ಮೂಲಕ ತಂಡಕ್ಕೆ ಆಘಾತ ನೀಡಿದರು. ಮಧ್ಯಮ ಕ್ರಮಾಂಕದ ಹೋರಾಟ. ಮ್ಯಾಚ್ ಶಾಟ್ ಮತ್ತು ಸರ್ಫರಾಜ್ ಖಾನ್ 46 ರನ್ಗಳ ಜೊತೆಯಾಟದ ಮೂಲಕ ಗೆಲುವಿನ ಆಸೆ ಚಿಗುರಿಸಿದ್ದರು. ಆದರೆ ಸರ್ಫರಾಜ್ 25 ಮತ್ತು ಬೆನ್ನಲ್ಲೇ ಡೆವಾಲ್ಡ್ ಬ್ರೆವಿಸ್ 0 ಔಟ್ ಆಗಿದ್ದು ಹಿನ್ನಡೆಯಾಯಿತು. ನಿರ್ಣಾಯಕ ಹಂತದಲ್ಲಿ ಮ್ಯಾಚ್ ಶಾಟ್ 34 ಹಾಗೂ ಶಿವಮ್ ದುಬೆ 21 ವಿಕೆಟ್ ಒಪ್ಪಿಸಿದ್ದು ಸಿಎಸ್ಕೆ ಸೋಲಿಗೆ ಕಾರಣವಾಯಿತು. ಕೊನೆಯಲ್ಲಿ ಅನ್ಯುಲ್ ಕಾಂಬೋಜ್ ಮತ್ತು ಓವರ್ಟನ್ ಹೋರಾಟ ನಡೆಸಿದರೂ ತಂಡವನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಸಿಎಸ್ಕೆ 20 ಓವರ್ಗಳಲ್ಲಿ 184 ರನ್ಗಳಷ್ಟೇ ಗಳಿಸಿತು. ಬೌಲಿಂಗ್ ಪ್ರದರ್ಶನ. ಎಸ್ಆರ್ಎಚ್ ಸನ್ರೈಸರ್ಸ್ ಪರ ಬೌಲರ್ಗಳು ಶಿಸ್ತಿನ ದಾಳಿ ನಡೆಸಿದರು. ಇಶಾನ್ ಮೌಲಿಂಗ 29ಕ್ಕೆ 3 ವಿಕೆಟ್, ನಿತೀಶ್ ಕುಮಾರ್ ರೆಡ್ಡಿ 31ಕ್ಕೆ 2 ವಿಕೆಟ್, ಸಾಕಿಬ್ ಹುಸೇನ್, ಪ್ರಫುಲ್ ಹಿಂಗೆ ಮತ್ತು ಶಿವಾಂಗ್ ಕುಮಾರ್ ತಲಾ 1 ವಿಕೆಟ್ ಪಡೆದರು. ಈ ಗೆಲುವಿನೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ.